ಸರ್ ವೈಕುಂಠ ಏಕಾದಶಿನಲ್ಲಿ ಲಕ್ಷಾಂತರ ಭಕ್ತರು ತಿರುಪತಿಗೆ ಹೋಗಿದ್ದಾರೆ. ಬಟ್ ಅಲ್ಲಿ ಟಿಕೆಟ್ ಕೌಂಟರ್ ಟೈಮಲ್ಲಿ ತುಂಬ ಓವರ್ಫ್ಲೋ ಆಗಿದೆ ಅಂತ ಕಾರಣ ಕಾಲು ತುಳಿತ ಆಗ್ಬಿಟ್ಟು ಸಾಕಷ್ಟು ಜನ ಈಗ ಡೆತ್ ಆಗಿದ್ದಾರೆ, ಜೊತೆಗೆ ತುಂಬ ಜನಕ್ಕೆ ಗಾಯಗಳು ಆಗಿದೆ. ಈ ಥರ ಒಂದು ಘಟನೆನ ಆ ತಿರುಪತಿ ಸನ್ನಿಧಾನ ನಡೆದಾಗ ಹೇಗೆ ಅದನ್ನು ನೋಡೋಕ್ಕಾಗುತ್ತೆ ಈ ಸಂದರ್ಭದಲ್ಲಿ? ತುಂಬ ದುಃಖ ಆಗುತ್ತೆ ನೋಡಿ. ಇಲ್ಲಿಂದ ನಾವು ದೇವಸ್ಥಾನ ಅಂತ ಎಷ್ಟು ಹುಮ್ಮಸ್ಸಿಂದ ದೇವ್ರು ನೋಡೋಕ್ಕೆಲ್ಲ ಹೋಗ್ತೀವಿ ನಾವು ಅಲ್ಲಿಗೆ. ವೈಕುಂಠ ಏಕಾದಶಿ ಆ ದ್ವಾರದಲ್ಲಿ ಹೋಗಬೇಕು ಅಂತ ಲಕ್ಷಾಂತರ ಕೋಟ್ಯಾಂತರ ಜನ ಟ್ರೈ ಮಾಡ್ತಾ ಇರ್ತಾರೆ. ಆನ್ಲೈನ್ ಟ್ರೈ ಮಾಡ್ತಾರೆ, ಆಗೋದಿಲ್ಲ, ಸಿಗೋದಿಲ್ಲ. ಇಲ್ಲ ಬೇರೆ ರೀತಿ ಟ್ರೈ ಮಾಡ್ತಾರೆ, ಸಿಗೋದಿಲ್ಲ. ಟಿಕೆಟ್ ಕೊಡ್ತಾರೆ ಅಂದಾಗ ಎಲ್ಲ ಹೊರಟೋಗ್ತಾರೆ ಅಲ್ಲಿಗೆ, ನಮಗೆ ಸಿಗುತ್ತೆ ಅಂತ. ಈ ಥರ ಸಂದರ್ಭ ಆದಾಗ ಜನ ಲೈಫ್ ಕಳ್ಕೊಂಡಾಗ, ಏಟಾದಾಗ ತುಂಬ ನೋವಾಗುತ್ತೆ. ದೇವ್ರ ಸನ್ನಿಧಿಯಲ್ಲಿ ಈ ಥರ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಐ ಥಿಂಕ್ ಅವ್ರು ಟೆಂಪಲ್ ಕಮಿಟಿಯವರು ಅಥವಾ ಗೌರ್ಮೆಂಟ್ ಅವರು ತುಂಬ ಕೇರ್ ತೊಗೋಬೇಕು. ಕೊಡ್ಬೇಕಾದ್ರೆ ಇಷ್ಟೇ ಕೇಟ್ ಕೊಡ್ತೀವಿ ಅಂತನೋ, ಕ್ಯೂ ಸಿಸ್ಟಮು ಚೇಂಜ್ ಮಾಡೋ ಏನೋ ಒಂದು. ಅಲ್ಲಿ ಕ್ಯೂ ನಿಂತವರು ಆಧಾರ್ ಕಾರ್ಡ್ ಇರಬೇಕು, ನಾವೇ ನಿಂತ್ಕೋಬೇಕು, ಬೇರೆಯವ್ರ ಪರ ಆಗಲ್ಲ. ವಯಸ್ಸಾದವರು, ಚಿಕ್ಕ ಮಕ್ಕಳು ಯಾರಾದ್ರೂ ಎಲ್ಲ ನಿಂತ್ಕೊಂಡು ತೊಗೋಬೇಕು ಅದನ್ನು. ಅವಾಗ ಸ್ವಲ್ಪ ಗೌರ್ಮೆಂಟು ಸ್ವಲ್ಪ ಜಾಸ್ತಿ ಬಗ್ಗೆ ಕೇರ್ ತೊಗೋಬೇಕು ಅಂತ ಅನ್ಸುತ್ತೆ ನನಗೆ. ಸರ್ ನೀವು ತಿರುಪತಿಗೆ ಹೋಗ್ತಾ ಇರ್ತೀರಾ, ಸೊ ಅದು ವಿಶೇಷ ಸಂದರ್ಭಗಳಲ್ಲಿ ಹೋಗ್ತಾ ಇರ್ತೀರಾ, ಅಲ್ಲಿನ ಜನ ತುಂಬ ಸೇರ್ತಾರೆ ಅನ್ನೋದು ಕೂಡ ಒಂದು ನಿರೀಕ್ಷೆ. ಹೇಗೆ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಮತ್ತು ಹೇಗೆ ನಿಭಾಯಿಸ್ತಾರೆ ಅಲ್ಲೆಲ್ಲ ಆಡಳಿತ ಮಂಡಳಿಯವರು, ಏನು ಕಥೆ? ಅಲ್ಲ, ಇವಾಗ ತುಂಬ ಜನ ಈಗ ತುಂಬ ಡಿಫ್ರೆಂಟ್ ಮಾಡಿಬಿಟ್ಟಿದ್ದಾರೆ. ಟಿಕೆಟ್ ಇಲ್ಲದೆ ಮೇಲಕ್ಕೆ ಹೋಗೋಕ್ಕಾಗಲ್ಲ ಅಂತ ಎಲ್ಲ ಮಾಡಿಬಿಟ್ಟಿದ್ದಾರೆ. ಮೇಲೆ ರೂಮ್ ಕೊಡೋದಿಲ್ಲ. ಇಷ್ಟೆಲ್ಲ ಮಾಡಿ ಕೂಡ ಕೋಟ್ಯಾಂತರ ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಇದಕ್ಕೆ ಏನಾದರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಲೇಬೇಕು. ಇಲ್ಲಾಂದರೆ ಜೀವ ಹಿಂಗೆ ಕಳ್ಕೊಂಬಿಟ್ರೆ ಆ ಸನ್ನಿಧಿಲಿ ಪಾಪ ಅವ್ರ ಫ್ಯಾಮಿಲಿಯವ್ರು ಎಷ್ಟು ನೊಂದಿರ್ತಾರೆ, ಎಷ್ಟು ನೋವಾಗಿರುತ್ತೆ. ಇದು ವಾಪಸ್ ಬರಲ್ಲ. ಅಲ್ಲಿ ದೇವ್ರ ಸನ್ನಿಧಿಗೆ ಹಿಂಗೆ ಆಗ್ಬಿಡ್ತು ಅಂದರೆ ಕಷ್ಟ ಆಗುತ್ತಲ್ವ. ಬೇರೆ ಇನ್ನೆಲ್ಲೋ ಏನೋ ಆಕ್ಸಿಡೆಂಟ್ ಆಗೋದು ಬೇರೆ. ಈ ಥರ ಜನ ತುಳಿದು ಹಿಂಗೆಲ್ಲ ಆಗಿ ತಳ್ಳು ನುಗ್ಗಾಟ ಆದಾಗ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಹೆಸರು ಸರ್? ದೀಪಕ್ ಬೊಗಾರಾಮ್ ಅಂತ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.